ಹಾಯ್ ಎಲ್ಲರಿಗೆ ನಮಸ್ಕಾರ. ನಾನು ಇದು ಮೊದಲು ಕೂಡ ನಾನು ವೀಡಿಯೋಸ್ ತುಂಬಾ ಮಾಡ್ತಾಯಿದ್ದೆ. ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದ್ರ ಮೊದಲು ವೀಡಿಯೋಸ್ ಎಲ್ಲನೂ ನಾನು ಹಿಂದಿನಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಯಾಕಂದರೆ ನನಗೆ ಕನ್ನಡದಲ್ಲಿ ಮಾತಾಡೋಕ್ಕೂ ಅಷ್ಟೇ ಬರುತ್ತೆ, ಬರೆಯೋಕ್ಕೂ ಬರಲ್ಲ. ಸೊ ನಾನು ಬರೆಯೋಕ್ಕೂ ಬರಲ್ಲ, ಮತ್ತು ಯಾರನ್ನ ಇದು ಮಾಡ್ತಾರಲ್ವ, ಏನಂತಾರೆ, ಕಾಮೆಂಟ್ ಮಾಡಿದ್ರೆ ನನಗೆ ಆನ್ಸರ್ ಕೊಡೋಕ್ಕೂ ಬರಲ್ಲ ಕನ್ನಡದಲ್ಲಿ. ಸೊ ಅದಕ್ಕೆ ನಾನು ಹಿಂದಿನಲ್ಲೇ ಮಾಡ್ತಿದ್ದೆ. ಇವಾಗ ಮತ್ತೆ ನಾನು ಆಲೋಚನೆ ಮಾಡಿದೆ, ನಾವು ಕನ್ನಡ ರಾಜ್ಯದಲ್ಲಿ ಇದ್ಬಿಟ್ಟು ಕನ್ನಡ ಬಿಟ್ಟು ನಾನು ಹಿಂದಿನೇ ಯಾಕೆ ಮಾಡಲಿ ಅನ್ನೋದು ಆಲೋಚನೆ ನನಗೆ ಬಂತು. ಸೊ ನಾನು ಮತ್ತೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ. ಅದೇ ಚಾನಲ್ನ ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಇವಾಗಲಿಂದ. ಕೆಲವೊಂದು ಚಿಕ್ಕ ಇದು ಮಾಡ್ತಾಯಿದ್ದೀನಿ, ಶಾರ್ಟ್ಸಲ್ಲಿನೂ ಕನ್ನಡ ಇದನ್ನೇ ಮಾಡ್ತಾಯಿದ್ದೀನಿ. ಮತ್ತೇನೆಂದರೆ, ನಾನು ಇವಾಗ ನನ್ನ ಹತ್ರ ಒಂದು 2-3 ಜನ, ಅಂದರೆ ಟೋಟಲು ಒಂದು 7-8 ಜನ ಮಾಡ್ತಾರೆ ವರ್ಕು. ಇಲ್ಲಿ ಸ್ಪೇಸ್ ಚಿಕ್ಕದಿದೆ ಅಂಗಡಿಯಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, 2 ಮಾತ್ರ ನನ್ನ ಹತ್ರ ಸ್ಟಿಚ್ ಮಾಡ್ತಾರೆ, ನನ್ನ ಅಂಗಡಿಯಲ್ಲಿ ಮಾಡ್ತಾರೆ. ಇನ್ನು ಮಿಕ್ಕಿದ ಜನಗಳೆಲ್ಲ ಕಟಿಂಗ್ ಮನೆಗೆ ಕೊಟ್ಬಿಡ್ತೀನಿ. ಕಟಿಂಗ್ ಎಲ್ಲ ನಾನೇ ಮಾಡ್ಕೊತೀನಿ. ಇವಾಗ ನೋಡಿ, ನಾನು ನಿಂತು ಬೆಳಗ್ಲಿಂದ ನಿಂತು ಮಾಡಿ ನನ್ನ ಕಾಲು ತುಂಬ ನೋವು ಬಂದುಬಿಡುತ್ತೆ. ಅದಕ್ಕೆ ನಾನು ಕೂತ್ಕೊಂಡೇ ಕಟಿಂಗ್ ಮಾಡ್ತೀನಿ. ಅವಾಗ ನಿಂತ್ಕೊತೀನಿ, ಅವಾಗ ಕೂತ್ಕೊತಿರ್ತೀನಿ. ಈ ಥರ ಕಟಿಂಗ್ ಮಾಡಿಬಿಟ್ಟು ಟೈಲರ್ಸ್ಗೆಲ್ಲ, ಅಂದರೆ ಟೋಟಲ್ ಇರೋದೇ ಲೇಡೀಸ್. ಇವಾಗ ಎಲ್ಲ ಲೇಡೀಸ್ ಟೈಲರ್. ಇದ್ರ ಮೊದಲು ವೀಡಿಯೋಸ್ ನೀವು ಚೆಕ್ ಮಾಡಿದ್ರೆ, ನೀವು ನೋಡಬೇಕಾದ್ರೆ ಅದರಲ್ಲಿ ಜೆಂಟ್ಸ್ ಟೈಲರ್ಸ್ ಇದ್ದಾರೆ. ಇವಾಗ ಇದರಲ್ಲಿ ಎಲ್ಲ ಲೇಡೀಸೇ ಮಾಡ್ತಾಯಿದ್ದೀನಿ, ಸ್ಟಿಚ್ ಮಾಡ್ತವ್ರೆ. ಕುಚ್ಚು ಹಾಕೋರು, ಮತ್ತು ಹೆಮ್ಮಿಂಗ್ ಮಾಡೋರು, ಫಾಲ್ ಹಾಕೋರು, ಟೋಟಲ್ ಎಲ್ಲ ಸೇರಿ ಒಂದು 8-9 ಜನ ಇದ್ದೀವಿ ಟೋಟಲ್ ಲೇಡೀಸೇ ನಾವು. ಈ ಥರ ಚಿಕ್ಕ ಅಂಗಡಿಯಲ್ಲಿ ಕೂಡ ಇಷ್ಟು ಜನ ವರ್ಕ್ ಮಾಡ್ತೀವಿ. ಬಟ್ ಇವಾಗ ಸೀಸನ್ ಇಲ್ಲ, ಅನ್ಸೀಸನ್, ಬಿಸಿಲು ಕಾಲ ಒಂದು ಬಂದೈತೆ. ಮತ್ತು ಇನ್ನೊಂದು ಏನಂದರೆ, ಮಕ್ಕಳಿಗೆಲ್ಲ ಎಕ್ಸಾಮ್ ನಡೆದೈತಲ್ಲ, ಎಕ್ಸಾಮ್ ಇದರಿಂದ ಅಷ್ಟೊಂದು ಸೀಸನ್ ಇಲ್ಲ. ಇದ್ದಲ್ಲಿಗೆ ಅಂದ್ರೂ ಅಷ್ಟು ಪೀಸು ರೆಡಿ ಆಗುತ್ತೆ. ಮನುಷ್ಯಗೆ ಒಂದು 3-4 ಪೀಸ್ ಸ್ಟಿಚ್ ಮಾಡ್ತಾರೆ. ಬ್ಲೌಸಸ್ಸು, ಡ್ರೆಸ್ಸಸ್ಸು, ಗಾಗ್ರಾ, ಎಲ್ಲನೂ ಸ್ಟಿಚ್ ಮಾಡ್ತೀವಿ, ಅದರಲ್ಲಿ ಏನಿಲ್ಲ. ಇವಾಗ ನಾನು ಅದಕ್ಕೆ ಇವಾಗ ಏನು ಮಾಡೀನಿ ಅಂದರೆ, ಅನ್ಸೀಸನ್ ಇದ್ದಾಗ ಟೈಲರ್ಗಳು ಏನು ಮಾಡಬೇಕು ಒಂದು ಐಡಿಯಾ ನಾನು ಮಾಡಿದ್ದೀನಿ. ಅಂದರೆ, ನನ್ನ ಹತ್ರ ಸ್ವಲ್ಪ ಕ್ಲಾತ್ ಇತ್ತು. ಅಂದರೆ ಕ್ಲಾತ್ ಇರಲಿ ಬಿಡಲಿ, ನಾವು ತೊಗೊಬರ್ಬೋದು ಶಾಪ್ಲಿಂದ, ಅದು ಬೇರೆ ವಿಷಯ. ಅದು ಕ್ಲಾತ್ ತೊಗೊಬಂದು ಒಂದು ಚಿಕ್ಕ ಫ್ರಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ನಾನು 1 ಇಯರ್ ಬೇಬಿಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಯಾವಾಗ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಪ್ಲೇನ್ ಕ್ಲಾತ್, ಜಾರ್ಜೆಟ್ ಪ್ಲೇನ್ ಸ್ಯಾರೀಸ್ ಕ್ಲಾತ್ ತೊಗೊಂಡ್ಬಿಟ್ಟು ಸ್ಯಾರೀಸ್ ಥರ ರೆಡಿ ಮಾಡಿ, ಅದಕ್ಕೆ ಬ್ಲೌಸ್, ಕಾಟನ್ ಬ್ಲೌಸು ಮ್ಯಾಚ್ ಮಾಡಿ, ಆ ಥರನೂ ಸ್ಯಾರಿ ಬ್ಲೌಸನ್ನು ರೆಡಿ ಮಾಡ್ತೀನಿ. ಜಾಸ್ತಿ ಪ್ರೈಸ್ ಇಟ್ಟಿಲ್ಲ ಅದಕ್ಕೂ, ಯಾಕಂದರೆ ಜೆನ್ಯೂನಾಗಿ ಹೋಗ್ಬೇಕು, ನಾವು ಮಾಡೋ ಕೆಲಸ ಪ್ರಾಪರಾಗಿರಬೇಕು. ನಾನು ಅಷ್ಟು ರೇಟ್ ಇಟ್ಟಿಲ್ಲ ಸ್ಯಾರಿ ಬ್ಲೌಸ್ಗೂ. 299 ಬ್ಲೌಸು ವಿತ್ ಸ್ಯಾರಿ ಅಂತ ಇಟ್ಟಿದ್ದೀನಿ. ಅದ್ರ ಪ್ರಕಾರ ಹೋಗ್ತಾ ಇದ್ದಾವೆ ಸ್ಯಾರಿ, ಲೋಕಲೆಲ್ಲ ತೊಗೊತಾ ಇದ್ದಾರೆ. ಆಮೇಲೆ ಚಿಕ್ಕ ಫ್ರಾಕ್ಸು ನಾನು ನೆಕ್ಸ್ಟ್ ವೀಡಿಯೋలో ನಿಮಗೆ ತೋರಿಸ್ತೀನಿ ನಿಮಗೆ. ಚಿಕ್ಕ ಫ್ರಾಕ್ಸು ಅಂದರೆ ಚಿಕ್ಕ ಮಕ್ಕಳು, ಹೆಣ್ಮಕ್ಳಿಗೆ ಬೇಸಿಗೆ ಸಮ್ಮರ್ ಸೀಸನ್ ಅಲ್ವಾ, ಹೋಗುತ್ತೆ. ಯಾವುದೋ ಒಂದು ಸ್ಟಿಚ್ ಮಾಡ್ತಾಯಿದ್ರೆ ಹಂಗೆ ಲೋಕಲ್ ನೋಡ್ತಾ ಇರ್ತಾರೆ. ಮೇನ್ ರೋಡ್ ಮೇಲೆ ನಮ್ಮ ಶಾಪ್ ಇರೋದ್ರಿಂದ ನೋಡ್ತಾ ಇರ್ತಾರೆ ಜನಗಳು. ಅದು ಆನ್ಲೈನ್ ನಾನೇನು ಸೇಲ್ ಮಾಡಿಲ್ಲ ಇದುವರೆಗೆ, ಎಲ್ಲ ಆಫ್ಲೈನೇ ಹೋಗ್ತವೆ. ನೋಡಿ, ಈ ಥರ ಇವರಿಬ್ಬರು ಸ್ಟಿಚ್ ಮಾಡ್ತಾಯಿದ್ದಾರೆ. ಆರಾಮ್ಸೆ ಸ್ಟಿಚ್ ಮಾಡ್ತಾ ಇದ್ದಾರೆ. ನೆಟ್ ಬ್ಲೌಸ್ ಒಂದೇ ಥರ ಬ್ಲೌಸ್ ಬಂದಿದೆ. ಇವಾಗ ಅನ್ಸೀಸನ್ ಇದ್ದಾಗ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಿದ್ರೆ ಏನೋ ಒಂದು ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ನಮ್ಮ ಕೈಯಲ್ಲಿ ಕೆಲಸ ಇತ್ತಂದರೆ ನಾವು ನೈಟೀಸ್ ಹೊಲಿಬೋದು, ಏನು ಬೇಕಾದರೆ ಮಾಡ್ಬೋದು. ನಾವು ಥಿಂಕ್ ಮಾಡಬೇಕಷ್ಟೇ. ಪಿಲ್ಲೋ ಕವರ್ಸು ಸ್ಟಿಚ್ ಮಾಡ್ಬೋದು, ಬ್ಯಾಗ್ಸು ಸ್ಟಿಚ್ ಮಾಡ್ಬೋದು. ಅನ್ಸೀಸನ್ ಅಂತಂದು ಸೈಲೆಂಟಾಗಿ ಇರೋಕ್ಕೂ ಆಗಲ್ಲ. ನಾನಾದರೆ ಚಿಕ್ಕ ಫ್ರಾಕ್ಸು, 1 ಇಯರ್ ಬೇಬಿ ಕಾಟನ್ ಫ್ರಾಕ್ಸು ಹೊಲ್ತಾ ಇದ್ದೀನಿ, ಗೌನ್ ಥರ ಚಿಕ್ಕ ಗೌನ್ಗಳು ಹೊಲ್ತಾ ಇದ್ದೀನಿ ನಾನು. ಅಂದರೆ ಟೈಲರ್ಸ್ ಎಲ್ಲ ಹೋದ್ಮೇಲೆ ಈವ್ನಿಂಗ್ ಟೈಮ್ ಅವರು ಬೆಳಗ್ಗೆ 9:30 10 ಗಂಟೆಗೆಲ್ಲ ಬಂದುಬಿಡ್ತಾರೆ. ಅವರೆಲ್ಲ ಹೋದ್ಮೇಲೆ ನಾನು ನನ್ನದು ಕಟಿಂಗ್ ಎಲ್ಲ ಮಾಡಿಬಿಟ್ಟು, ಮತ್ತೆ ನೆಕ್ಸ್ಟ್ ಡೇ ಕಟಿಂಗ್ ಏನು ಬೇಕಲ್ಲ ಅದೆಲ್ಲ ಕಟಿಂಗ್ ಮಾಡಿಕೊಂಡು, ಮತ್ತೆ 1-2 ಫ್ರಾಕ್ ಹೊಲ್ದುಬಿಟ್ಟು ಹೋಗ್ತೀನಿ. 9-9:30 ಮನೆಗೆ ಹೋಗ್ಬಿಡ್ತೀನಿ ನಾನು. ಅಲ್ಲಿವರೆಗೂ ಒಂದು 2 ಫ್ರಾಕ್ಸ್ ಹೊಲಿದ್ರೆ ಕೂಡ ಸಾಕಲ್ವ. ಡೈಲಿ 2 ಫ್ರಾಕ್ ಅಂದ್ರೂ ಒಂದು ಹೊಲಿದ್ರೂ ಒಂದು ತಿಂಗಳಿಗೆ 30 ಆಗುತ್ತೆ. ಆ ಥರ ಕೌಂಟ್ ಮಾಡಿದ್ದೀನಿ ನಾನು. ಬಿಸ್ನೆಸ್ ಇಲ್ಲ ಅನ್ನೋ ಬದಲು ಈ ಥರ ಬಿಸ್ನೆಸ್ಗಳು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ರೆ ನಮ್ಮನ್ನು ಚೆನ್ನಾಗಿರ್ತೀವಂತ ನನ್ನ ಉದ್ದೇಶ. ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೊಸೊಬ್ಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.